ನೀವೇನಾದರೂ ಉತ್ತರ ಕರ್ನಾಟಕದವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ, ಸಾಕಷ್ಟು ಜನ ಉತ್ತರ ಕರ್ನಾಟಕದಿಂದ ಮಂಗಳೂರಿಗೆ ಮತ್ತು ಬೆಂಗಳೂರಿಗೆ ಕೆಲಸಕ್ಕಂತ ಹೋಗ್ತಾರೆ. ಅವ್ರು ಮಾಡ್ಕೊಂಡಿರುವಂಥ ಸಾಲ ತೀರ್ಸೋಕ್ಕಾಗಿರ್ಬೋದು ಅಥವಾ ಚೆನ್ನಾಗಿ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡ್ಕೊಂಬರೋಣ ಅಂತ ಆಗಿರ್ಬೋದು. ಅದೇ ರೀತಿ ಇವತ್ತು ನಾವು ಹೇಳಿಕೊಟ್ಟಿರೋ ಸ್ಟೋರಿಯಲ್ಲಿ ಬರೋಂಥ ಸಂಗಪ್ಪ ಅವರ ಫ್ಯಾಮಿಲಿ ಸುತ್ತ ನಡೆದಂಥ ಈ ಕಡೆಯನ್ನು ಅದೇ ಬೇಸ್ನ ಇಟ್ಕೊಂಡಿದೆ. ಗದಗಿನ ಚಿಕ್ಕ ಗ್ರಾಮದಿಂದ ಬಂದಂಥ ರೈತಾಪಿ ವರ್ಗದ ಸಂಗಪ್ಪ ಅವರು ಸ್ವಲ್ಪ ಸಾಲ ಮಾಡ್ಕೊಂಡಿರ್ತಾರೆ ವ್ಯವಸಾಯಕ್ಕೋಸ್ಕರ. ವ್ಯವಸಾಯದಲ್ಲಿ ಅವರಿಗೆ ತುಂಬಾ ನಷ್ಟ ಅನುಭವಿಸ್ಕೊಂಡು ಅವರು ಸಾಲ ಇನ್ನೂ ಹೆಚ್ಚಾಗುತ್ತೆ. ಆಗ ಸಂಗಪ್ಪ ಅವರು ಸರಿ ಸ್ವಲ್ಪ ಸಾಲನಾದ್ರೂ ತೀರ್ಸೋಣ ಮತ್ತು ಕೈಲಿ ಸ್ವಲ್ಪ ದುಡ್ಡು ಮಾಡ್ಕೊಂಬರೋಣ ಅಂತೇಳಿ ಮಂಗಳೂರಿಗೆ ಹೋಗಿ ದುಡಿಯೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡ್ಕೊತಾರೆ. ಸಂಗಪ್ಪ ಮತ್ತು ಅವ್ರ ಹೆಂಡತಿ ಮಲ್ಲಮ್ಮ ಮತ್ತು ಸಂಧ್ಯಾ ಅವ್ರ ಮಗಳು, ಅವಳು ಅವಾಗ ತಾನೇ PUC ಮುಗಿಸಿರ್ತಾಳೆ. 3 ಜನ ಸೇರಿ ಮಂಗಳೂರಿಗೆ ಹೋಗ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಬರೋಣ ಅಂಥೇಳಿ ಹೋಗ್ತಾರೆ. ಈಗ 3 ಜನ ಸೇರಿ ಮಂಗಳೂರಿಗೆ ಬರ್ತಾರೆ. ಬಟ್ ಇವ್ರಿಗೆ ಬಂದ ತಕ್ಷಣ ಫಸ್ಟ್ ಬೇಕಾಗಿರೋದು ಮನೆನ ಹುಡುಕ್ತಾರೆ. ಬಟ್ ಸಿಟಿಯಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಸಿಟಿ ಔಟ್ಸ್ಕರ್ಟಲ್ಲಿ ನೋಡೋಣ, ಇಲ್ಲಾಂದರೆ ವಿಲೇಜ್ ಸೈಡ್ ನೋಡೋಣ, ಕಡಿಮೆ ರೇಟಿಗೆ ಸಿಗುತ್ತೆ ಮತ್ತು ಮನೆಯೂ ಚೆನ್ನಾಗಿರುತ್ತೆ ಅಂಥೇಳಿ ಡಿಸೈಡ್ ಮಾಡ್ಕೊತಾರೆ. ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಎಲ್ಲಿ ಕೂಡ ಅವರಿಗೆ ಮನೆ ಸಿಗಲ್ಲ. ಕೊನೆಯದಾಗಿ ಯಾರೋ ಪರಿಚಯ ಇರೋರು ಹೇಳ್ತಾರೆ ಅಲ್ಲೊಂದು ಮನೆ ಇದೆ ಅಂಥೇಳಿ ಆ ಊರಲ್ಲಿ ಹೋಗಿ ಹುಡುಕ್ತಾರೆ. ಬಟ್ ಇವ್ರಿಗೊಂದು ಮನೆ ಸಿಗುತ್ತೆ, ಚೆನ್ನಾಗೇ ಇರುತ್ತೆ, ಇವ್ರು ಅನ್ಕೊಂಡಿರೋ ಪ್ರೈಸ್ಗೆ ಇರುತ್ತೆ. ಓಕೆ ಇಲ್ಲೇ ಇರೋಣ, ಸಿಂಗಲ್ ಮನೆ ಇದೆ, ಹೆಂಗಾದ್ರು ನಿಮಗೂ ಕಾಲೇಜಿಗೆ ನಿಯರ್ ಆಗುತ್ತೆ ಸಂಧ್ಯಾ, ನಾವು ಇಲ್ಲೇ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಸಂಧ್ಯಾನೂ ಕೂಡ ಸರಿಯಪ್ಪ ಓಕೆ ನೀವು ಹೆಂಗೆ ಹೇಳ್ತೀರೋ ಹಾಗೆ ಅಂತ ಹೇಳ್ತಾರೆ. ಸರಿ ಅಂತ ಕಂಟಿನ್ಯೂ ಆಗುತ್ತೆ. ಸಂಗಪ್ಪ ಅವ್ರಿಗೆ ಮತ್ತು ಮಲ್ಲಮ್ಮ ಅವ್ರಿಗೆ ಇಬ್ಬರಿಗೂ ಮಂಗಳೂರಿನ ಪೋರ್ಟ್ನಲ್ಲಿ ಕೆಲಸ ಸಿಗುತ್ತೆ. ಇವರು ಕೆಲಸ ಮಾಡ್ತಾ ಇರ್ತಾರೆ. ಅವಳು ಕೂಡ ಕಾಲೇಜ್ಗೆ ನಿಯರ್ ಇರುತ್ತೆ ಮನೆ, ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಿರ್ತಾಳೆ. ಇಲ್ಲಿಂದ 1 ತಿಂಗಳು ಕಳೆಯುತ್ತೆ. ಇಲ್ಲಿಂದ 1 ತಿಂಗಳು ಕಳೆದ ಮೇಲೆ ಸಂಗಪ್ಪ ಮತ್ತು ಮಲ್ಲಮ್ಮ ಇಬ್ಬರು ತಮ್ಮ ಹುಟ್ಟೂರಾದ ಗದಗ್ಗೆ ಹೋಗಬೇಕಾಗಿರುತ್ತೆ. ಯಾಕಂದರೆ ಜಮೀನಿನ ಕಾಗದ ಪತ್ರ ವಿಚಾರಗಳಿಗಾಗಿ ಅವರು ಹೋಗಿ ಭೇಟಿ ಕೊಟ್ಟು ಬರಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಅವರು ಸಂಧ್ಯಾಗೂ ಹೇಳ್ತಾರೆ, ಬಾ ಸಂಧ್ಯಾ ಒಂದಿನ ಆಗುತ್ತೆ, ಹೋಗಿ ಬಂದುಬಿಡೋಣ ವಾಪಸ್ಸು ಅಂತ ಹೇಳ್ತಾರೆ. ಬಟ್ ಸಂಧ್ಯಾ ಇಲ್ಲ, ನಂದು ಈಗ ಆಲ್ರೆಡಿ ಫಸ್ಟ್ ಇಂಟರ್ನಲ್ ಸ್ಟಾರ್ಟ್ ಆಗಿದೆ, ಕಾಲೇಜಲ್ಲಿ ಬೇರೆ ತುಂಬ ಸ್ಟ್ರಿಕ್ಟ್ ಇದ್ದಾರೆ, ಬರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ, 2 ನೈಟ್ ಅಲ್ವಾ ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಅವಾಗ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ನೀವು ಒಬ್ಬಳೇ ಆಗ್ತೀಯ ಮನೆಯಲ್ಲಿ, ನೋಡಿ ಹೆದರ್ಕೊಂತೀಯ ಅಂತ ಹೇಳ್ಬಿಟ್ಟು. ಇಲ್ಲ ನಾನು ಏನು ಹೆದರ್ಕೊಳ್ಳಲ್ಲ, ನಾನು ಇರ್ತೀನಿ, ಏನು ಪರವಾಗಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಅವತ್ತು ನೈಟು ಅವರು ಹೊರಡೋಕ್ಕೆ ರೆಡಿ ಆಗ್ತಾರೆ. ಅವ್ರ ನೈಟು ಅವ್ರ ಪಾಡಿಗೆ ಅವರು ಹೋಗ್ತಾರೆ. ಸಂಧ್ಯಾನೂ ಕೂಡ ಅವತ್ತು ಕಾಲೇಜ್ನ ಮುಗಿಸ್ಕೊಂಬಂದು ವಾಪಸ್ ಮನೆಗೆ ಬರ್ತಾಳೆ. ಸಮಯ ಒಂದು 6 ಗಂಟೆ ಆಗಿರುತ್ತೆ. ಕಾಲೇಜಿಂದ ಬಂದಂಥ ಸಂಧ್ಯಾ ಬೇಗ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿ ಊಟ ಮಾಡಿ ಇನ್ನು ಓದೋ ಕೂತ್ಕೊಳ್ಳೋಣ, ನೆಕ್ಸ್ಟ್ ಡೇ ಬೇರೆ ಎಕ್ಸಾಮ್ ಇದೆ ಕಂಟಿನ್ಯೂಸು, ಓದೋ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೋತಾಳೆ. ಓದೋಕ್ಕೆ ಕೂತ್ಕೊಂಡಂಥ ಸಂಧ್ಯಾಗೆ ಟೈಮ್ ಹೆಂಗೆ ಹೋಗಿದೆ ಅಂತಲೇ ಗೊತ್ತಾಗಲ್ಲ. ಮಧ್ಯರಾತ್ರಿ 12 ಗಂಟೆ ಆಗಿರುತ್ತೆ. ಊರಲ್ಲೆಲ್ಲ ನಿಶಬ್ದ. ಆ ಮನೆ ಹೇಗಿರುತ್ತೆ ಅಂತಂದರೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ತುಂಬಾ ಡಿಸ್ಟೆನ್ಸ್ ಇರುತ್ತೆ. ಅದು ಹಳ್ಳಿ ಆಗಿರೋದ್ರಿಂದ ತುಂಬ ಸ್ಪೇಸ್ ಇರುವಂತಹ ಜಾಗ ಇರುತ್ತೆ. ಅದೇ ರೀತಿ ಇವ್ರದ್ದು ತುಂಬ ಸ್ಪೇಸ್ ಇತ್ತು, ಸಪ್ರೇಟಾಗಿತ್ತು ಮನೆ. ಇದು ಫುಲ್ಲು ನಿಶಬ್ದ ಇದೆ. ರಾತ್ರಿ ಎಲ್ಲ ನಿಶಬ್ದವಾಗಿದೆ. ಆ ಮನೆಯ ಹಳೆ ಗಡಿಯಾರದ ಟಿಕ್ ಟಿಕ್ ಸೌಂಡ್ ಕೂಡ ಕೇಳ್ತಾ ಇದೆ, ಅಷ್ಟೊಂದು ನಿಶಬ್ದವಾಗಿದೆ. ಅದೇ ಸಮಯಕ್ಕೆ ಸಡನ್ ಆಗಿ ಸಂಧ್ಯಾಗೆ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ. ಏನಿದು ಕೆಟ್ಟ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ. ಬಟ್ ಮತ್ತೆ ಅದೇ ಥರನೇ ಸ್ಮೆಲ್ ಬರ್ತಾ ಇರುತ್ತೆ ಅವಳಿಗೆ. ಇದೇನಿದು ಮತ್ತೆ ಸ್ಮೆಲ್ ಬರ್ತಾ ಇದೆಯಲ್ಲ, ಏನಾದರೂ ಇಲ್ಲಿ ಏನಾದರೂ ಸತ್ತೋಗಿದೆ ಅಂತೇಳಿ ಹುಡುಕ್ತಾಳೆ. ಮನೆ ಹಾಲ್ ಹುಡುಕ್ತಾಳೆ, ಕಿಚನ್ ಹುಡುಕ್ತಾಳೆ, ಎಲ್ಲ ಕಡೆ ಹುಡುಕ್ತಾಳೆ. ಬಟ್ ಎಲ್ಲೂ ಕೂಡ ಅವಳಿಗೆ ಸಿಗಲ್ಲ. ಬಹುಶಃ ಎಲ್ಲಾದರೂ ಕಪ್ಪೆ ಅಥವಾ ಇಲ್ಲಿ ಸತ್ತಿರ್ಬೋದು. ಬೆಳಗ್ಗೆ ನೋಡ್ಕೊಳ್ಳೋಣ ಅಂಥೇಳಿ, ಟೈಮ್ ಬೇರೆ 12 ಆಗಿದೆ, ಮಲ್ಕೊಳ್ಳೋಣ ಅಂಥೇಳಿ ಫ್ಯಾನ್ನ ಸ್ಪೀಡ್ ಇಟ್ಬಿಟ್ಟು ಅವಳು ಮಲ್ಕೊತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಅದೇ ರಿಪೀಟ್ ಕಾಲೇಜಿಗೆ ಹೋಗ್ತಾಳೆ. ಎಕ್ಸಾಮ್ನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತಾಳೆ. ಮನೆಗೆ ಬಂದ ಮೇಲೆ ಅವ್ರ ಅಪ್ಪ ಅಮ್ಮ ಬರೋದು ನಾಳೆ ಬೆಳಗ್ಗೆ ಇರುತ್ತೆ. ಅದಕ್ಕೋಸ್ಕರ ಅವಳು ನಾಳೆ ಎಕ್ಸಾಮ್ ಇರುತ್ತೆ, ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಬಾಗಿಲನ್ನ ಭದ್ರವಾಗಿ ಹಾಕ್ಕೊಂಡು ಮತ್ತೆ ಓದಕ್ಕಂತ ಕೂತ್ಕೋತಾಳೆ. ಅದೇ ಸೇಮ್ ರಿಪೀಟ್ ಆಗತ್ತೆ. 12 ಗಂಟೆ ಆಗತ್ತೆ, ಮತ್ತೆ ಕೆಟ್ಟ ಸ್ಮೆಲ್, ಮತ್ತೆ ಅದೇ ಕೆಟ್ಟ ಸ್ಮೆಲ್ ಬರುತ್ತೆ. ಸಂಧ್ಯಾ ತುಂಬಾ ಇರಿಟೇಟ್ ಆಗುತ್ತೆ. ಏನಿದು ಮತ್ತೆ ಸ್ಮೆಲ್ ಬರ್ತಾ ಇದೆಯಲ್ಲ, ಬೆಳಗ್ಗೆ ನೋಡಿದ್ರೆ ಬರಲಿಲ್ಲ, ರಾತ್ರಿ ಮಾತ್ರ ಬರ್ತಾ ಇದೆಯಲ್ಲ ಇದು ಸ್ಮೆಲ್ಲು. ಮತ್ತೆ ಈ ಸತೆ ಬಿಡೋದು ಬೇಡ, ಟಾರ್ಚ್ ಹಾಕೊಂಡು ಹುಡ್ಕೋಣ ಅಂತೇಳಿ ಟಾರ್ಚ್ ಹಾಕೊಂಡು ಇಡೀ ಮನೇನೆ ಹುಡುಕ್ತಾಳೆ. ಎಲ್ಲೂ ಕೂಡ ಅವಳಿಗೆ ಸಿಗಲ್ಲ, ಏನೂ ಸಿಗಲ್ಲ. ಏನಿದು ವಿಚಿತ್ರವಾಗಿದೆ, ಎಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಹಿತ್ತಲ ಮನೆ ಬಾಗಿಲನ್ನ ತೆಗೆದ್ಬಿಟ್ಟು ಅಲ್ಲಿ ಕೂಡ ನೋಡ್ತಾಳೆ, ಮನೆ ಬಾಗಿಲನ್ನ ತೆಗೆದ್ಬಿಟ್ಟು ಅಲ್ಲಿ ಕೂಡ ನೋಡ್ತಾಳೆ. ಬಟ್ ಯಾವುದೇ
ಪ್ರಾಣಿ ಸತ್ತಿರೋದಿರಲ್ಲ, ಯಾವುದೇ ಇಲಿ ಕೂಡ ಸತ್ತಿರಲ್ಲ. ಸರಿ ಹೋಗ್ಲಿ ಬಿಡು ಅಂಥೇಳಿ ಮತ್ತೆ ಫ್ಯಾನ್ ಸ್ಪೀಡ್ನ ಫಾಸ್ಟಾಗಿ ಇಟ್ಬಿಟ್ಟು ಮತ್ತೆ ಮಲ್ಕೊತಾಳೆ. ಅವರಲ್ಲಿ ತುಂಬಾ ಚಳಿ ಇರುತ್ತೆ. ಇವ್ ಮಲ್ಕೊಂಡ ಹಾಫ್ ಆನ್ ಅವರ್ಗೆ ಮತ್ತೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ನೋಡಿದಾಗ ಅವಳು ಹೊತ್ಕೊಂಡಿದ್ದಂಥ ಬೆಡ್ಶೀಟು ಸೈಡ್ ಬಿದ್ದಿರುತ್ತೆ. ಅವಳು ಮೋಸ್ಟ್ಲಿ ನಾನೇ ನಿದ್ಗನ್ನಲ್ಲಿ ಏನಾದರೂ ಸರಿಸಿರ್ಬೋದು ಅಂತೇಳಿ ಮತ್ತೆ ಹೊತ್ಕೊಂಡು ಮಲ್ಕೊತಾಳೆ. ಇದಾದ ಮತ್ತೆ 10 ನಿಮಿಷಕ್ಕೆ ಮತ್ತೆ ಎಚ್ಚರ ಆಗುತ್ತೆ ಅವಳಿಗೆ. ಈ ಸರ್ತಿ ಬೆಡ್ಶೀಟ್ ಪಕ್ಕದಲ್ಲಿರಲ್ಲ, ದೂರ ಹೋಗಿ ಬಿದ್ದಿರುತ್ತೆ. ಇದೇನಿದು, ಬೆಡ್ಶೀಟ್ ಬೇರೆ ಅಷ್ಟು ದೂರ ಹೋಗಿ ಬಿದ್ದಿದೆಯಲ್ಲ, ನಾನೇನಾದರೂ ತಳ್ಳಿದ್ನ ಅಂತ ಯೋಚನೆ ಮಾಡ್ತಾಳೆ. ನಾನು ತಳ್ಳಿದ್ರು ಅಷ್ಟು ದೂರ ಹೆಂಗೆ ತಳ್ಳೋಕ್ಕೆ ಸಾಧ್ಯ, ಇಲ್ಲೇ ಪಕ್ಕದಲ್ಲಿ ಬೀಳಬೇಕು, ಅಷ್ಟು ದೂರ ಹೆಂಗೆ ಬಿದ್ದಿದೆ ಅಂತ ಯೋಚನೆ ಮಾಡೋ ನೆಕ್ಸ್ಟ್ ಮೂಮೆಂಟಲ್ಲೇ ಅವಳಿಗೆ ಅವಳ ಮನೆಯಲ್ಲಿ ಯಾರೋ ನಡೆದಾಡಿರೋ ರೀತಿ ಶಬ್ದ ಕೇಳುತ್ತೆ. ಅವಳಿಗೆ ಒಂದು ಕ್ಷಣ ಎದೆ ಬಡಿತಾನೆ ನಿಂತು ಹೋದಂಗೆ ಆಗುತ್ತೆ. ಯಾಕಂದರೆ ಬಾಗ್ಲ ಎಲ್ಲ ಭದ್ರವಾಗಿ ಹಾಕ್ಬಿಟ್ಟು ಮಲ್ಕೊಂಡಿದ್ದಾಳೆ. ಯಾರ ಮನೆ ಒಳಗೆ ಅಡ್ಡಾಡೋಕ್ಕೆ ಸಾಧ್ಯ? ತುಂಬಾ ಶಾಕ್ ಆಗ್ತಾಳೆ. ಬಟ್ ಧೈರ್ಯ ತಗೊಂಡು ಅವಳು ಹಾಲ್ ಹತ್ರ ಹೋಗ್ತಾಳೆ, ಯಾರಿರ್ಬೋದು ಅಂತ. ಬಟ್ ಯಾರೂ ಇಲ್ಲ ಅಲ್ಲಿ. ಹೆಂಗೆ ಶಬ್ದ ಬರ್ತಾ ಇದೆ? ಅಡುಗೆ ಮನೆಯಲ್ಲಿ ನೋಡ್ತಾಳೆ ನಿಧಾನವಾಗಿ ಹೋಗಿ, ಅಡುಗೆ ಮನೆಯಲ್ಲೂ ಕೂಡ ಯಾರೂ ಇಲ್ಲ. ಇಷ್ಟೆಲ್ಲ ಆದಮೇಲೆ ಅವಳು ಹಾಲ್ ಹತ್ರ ಬಂದು ನಿಂತ್ಕೋತಾಳೆ. ಹಾಲ್ ಸೆಂಟ್ರಲ್ಲಿ ನಿಂತ್ಕೊಂಡ ತಕ್ಷಣ ಅವಳಿಗೆ ಆ ಕೆಟ್ಟ ಸ್ಮೆಲ್ ವಿಪರೀತ ಬರುತ್ತೆ. ವಿಪರೀತ ಅಂತಂದರೆ ಆ ಮೂಗು ಕಟ್ಕೋಬೇಕು ಆ ರೀತಿ ಬರ್ತಾ ಇರುತ್ತೆ. ಆ ಸ್ಮೆಲ್ ಜಾಸ್ತಿ ಆಗಿಬಿಟ್ಟು ಅವಳಿಗೆ ಉಸಿರುಗಟ್ಬಿಟ್ಟು ಸಂಧ್ಯಾ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾಳೆ. ಇದಾದ ಸುಮಾರು ಹೊತ್ತು ಆದಮೇಲೆ ಅವಳಿಗೆ ಯಾರೋ ಬಾಗ್ಲ ಬಡಿದಿರೋ ರೀತಿ ಶಬ್ದ ಕೇಳುತ್ತೆ. ಸಂಧ್ಯಾ ನಿಧಾನವಾಗಿ ಕಣ್ಬಿಟ್ಟು ನೋಡ್ತಾಳೆ, ಯಾರೋ ಬಾಗ್ಲ ಬಡಿತಿದ್ದಾರೆ. ಅವಳು ಹಾಗೇ ಎದ್ಬಿಟ್ಟು ಬಾಗ್ಲು ಓಪನ್ ಮಾಡ್ತಾಳೆ. ಅವರಪ್ಪ ಅಮ್ಮ, ಸಂಧ್ಯಾ ಎಷ್ಟೊತ್ತಾಯ್ತು ನಾವು ಬಾಗ್ಲ ತಟ್ತಾ ಇದ್ವಿ, ಇನ್ನೂ ಆದರೂ ನೀನು ಎದ್ದಿಲ್ವಾ, ಇಷ್ಟೊತ್ತಾಯಿತು ಅಂಥೇಳಿ ಬೈತಾರೆ. ಆಗ ಸಂಧ್ಯಾ ಇಲ್ಲ ನಾನು ಮಲ್ಕೊಂಡಿದ್ದೆ ಅಂಥೇಳಿ ಸುಮ್ಮನೆ ಆಗ್ತಾಳೆ. ಅವಳಿಗೆ ಒಂದು ಕಡೆ ಭಯ, ಯಾಕಂದರೆ ಅವಳಿಗೆ ಹೆಂಗೆ ಮಲ್ಕೊಂಡ್ಲು ಸೆಂಟ್ರಲ್ ಹಾಲ್ ಬಂದು ಅಂತ ಅವಳು ಮರ್ತೇ ಬಿಟ್ಟಿದ್ದಾಳೆ. ನಾನು ಹೆಂಗೆ ಬಂದು ಮಲ್ಕೊಂಡೆ, ಬೆಡ್ರೂಮಲ್ಲಿ ಮಲ್ಕೊಂಡಿದ್ದಲ್ಲ, ಇಲ್ಲಿ ಹೆಂಗೆ ಮಲ್ಕೊಂಡೆ ಅಂತ ಕನ್ಫ್ಯೂಷನಲ್ಲಿದ್ದಾಳೆ. ಸಂಧ್ಯಾಗೆ ಅವಳ ಮೈ ಎಲ್ಲ ತುಂಬಾ ಭಾರ ಅನ್ನಿಸ್ತಿರುತ್ತೆ. ಒಂಥರ ಯಾರನ್ನೂ ಮೈ ಮೇಲೆ ಯಾರನ್ನ ಕೂರಿಸ್ಕೊಂಡಿದ್ದೀನೇನೋ ಅನ್ನೋ ರೀತಿ ಆಗ್ತಿರುತ್ತೆ. ತಲೆ ಎಲ್ಲ ತಿರುಗ್ತಾ ಇರುತ್ತೆ. ಆದರೂ ಅವತ್ತು ಎಕ್ಸಾಮ್ ಬೇರೆ ಇರುತ್ತೆ ಅಂಥೇಳಿ ಕಾಲೇಜಿಗೆ ಹೋಗ್ತಾಳೆ. ಕಾಲೇಜಿಗೆ ಹೋಗಿ ಎಕ್ಸಾಮ್ನ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಸಂಧ್ಯಾ ಅವತ್ತು ತುಂಬ ಭಯದಿಂದ ವರ್ತಿಸ್ತಾ ಇದ್ಲು. ಒಂಥರ ಹೆದರ್ಕೊಂಡಿರೋ ರೀತಿ ಅವ್ರ ಬಿಹೇವಿಯರ್ ಇತ್ತು. ಬಟ್ ಇದನ್ನ ಅವ್ರ ಮನೇಲಿರೋರು ಯಾರೂ ಅಬ್ಸರ್ವ್ ಮಾಡಿದ್ದಿಲ್ಲ. ಅವತ್ತು ನೈಟ್ ಎಲ್ಲರೂ ಊಟ ಮಾಡಿ ಮತ್ತೆ ಮಲ್ಕೊತಾರೆ. ಒಂದೇ ರೂಮ್ನಲ್ಲಿ ಸಂಧ್ಯಾ ಮತ್ತು ಅವ್ರ ಅಪ್ಪ ಅಮ್ಮ ಇಬ್ಬರು 3 ಜನ ಮಲ್ಕೊತಾರೆ. ಮಲ್ಕೊಂಡಾದ್ಮೇಲೆ ರಾತ್ರಿ 2 ಗಂಟೆ ಆಗಿರುತ್ತೆ. ಒಂದು 2 ಗಂಟೆ ಸುಮಾರಿಗೆ ಮಲ್ಲಮ್ಮನಿಗೆ ಎಚ್ಚರ ಆಗುತ್ತೆ. ಯಾಕಂದರೆ ಅವ್ರಿಗೆ ಅದೇ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಏನಿದು ಕೆಟ್ಟ ವಾಸನೆ ಅಂತ ಅವ್ರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ನೋಡ್ತಾರೆ, ಪಕ್ಕದಲ್ಲಿ ಸಂಧ್ಯಾ ಇರೋದೇ ಇಲ್ಲ. ಏನಿದು ಸಂಧ್ಯಾ ಇಲ್ವಲ್ಲ ಅಂಥೇಳಿ ಮನೆ ಹಾಲ್ಗೆ ಬರ್ತಾರೆ. ಮನೆ ಹಾಲ್ನಲ್ಲಿ ನೋಡಿದರೆ ಸಂಧ್ಯಾ ಮನೆ ಹಾಲ್ನ ಸೆಂಟ್ರಲ್ಲಿ ಮಲ್ಕೊಂಡಿದ್ದಾಳೆ. ಇಲ್ಯಾಕೆ ಬಂದು ಮಲ್ಕೊಂಡ್ಲಿ ಇವಳು ಅಂಥೇಳಿ ಸಂಧ್ಯಾಗೆ ಎಬ್ಬಿಸ್ತಾರೆ. ಇಲ್ಯಾಕೆ ಬಂದು ಮಲ್ಕೊಂಡಿದ್ಯಾ, ಒಳಗಡೆನೆ ಮಲ್ಕೋಬೋದಲ್ಲ, ಇಲ್ಲೇನು ಏನು ಚಾಪೆ ಹಾಸ್ಕೊಲಾರ್ದೆ ಮಲ್ಕೊಂಡಿದ್ಯಾ ಇಲ್ಲಿ ಅಂತ ಎಬ್ಬಿಸ್ತಾರೆ. ಸಂಧ್ಯಾ ಶಾಕಿಂದ ಎದ್ದೇಳ್ತಾಳೆ. ನಾನು ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ದೀನಿ ಅಂತ ಅವ್ರಿಗೆ ವಾಪಸ್ ಪ್ರಶ್ನೆ ಕೇಳ್ತಾರೆ. ಅವ್ರ ಅಮ್ಮನಿಗೆ ಶಾಕ್ ಆಗುತ್ತೆ. ನಿನಗೆ ಗೊತ್ತಿಲ್ವಾ ನೀ ಹೆಂಗೆ ಬಂದು ಮಲ್ಕೊಂಡೆ, ನಿದ್ಗನಲ್ಲಿ ಏನಾದರೂ ನಡ್ಕೊಂಡು ಬಂದು ಮಲ್ಕೊಂಡಿರ್ಬೇಕು, ನಡಿ ಒಳಗಡೆ ಮಲ್ಕೊಳ್ಳೋಣ, ಅಲ್ಲೇ ಮಲ್ಕೊಂಡು ನಡಿ ಅಂತೇಳಿ ರೂಮಲ್ಲಿ ಕರ್ಕೊಂಬಂದು ಮಲ್ಕೋತಾರೆ. ಇದೆಲ್ಲ ಆದಮೇಲೆ ಸಂಧ್ಯಾಗೆ ದಿನದಿಂದ ದಿನಕ್ಕೆ ವಿಚಿತ್ರವಾದ ವರ್ತನೆಗಳು, ವಿಚಿತ್ರವಾದ ಆ್ಯಕ್ಟಿವಿಟೀಸ್ ಅವ್ರ ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಲೈಕ್ ಸಂಧ್ಯಾಗೆ ಡೇ ಬೈ ಡೇ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಹೆಲ್ತಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವಳಿಗೆ ಕಣ್ಣೆಲ್ಲ ಕಪ್ಪಾಗೋದು, ಊಟ ಸೇರಲ್ಲ, ಬರೀ ವಾಂತಿ ಆಗ್ತಿರುತ್ತೆ, ಮಲ್ಕೊಂಡ್ರೆ ನಿದ್ದೆ ಬರ್ತಿರಲ್ಲ, ಇಲ್ಲಾಂದರೆ ಬರೀ ಡಾರ್ಕ್ ರೂಮಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಿದ್ಲು. ಕೆಲವೊಂದು ಸಲ ಕಾಲೇಜಿಗೆ ಸಹ ಹೋಗ್ತಾನೆ ಇರಲಿಲ್ಲ ಅವಳು. ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಮನೆಯಲ್ಲೇ ಇರೋಳು. ಅವ್ರ ಅಪ್ಪ ಅಮ್ಮ ಕೆಲಸಕ್ಕೆ ಹೋದರೂ ಸಹಿತ ಆ ಹಾಲಲ್ಲೇ ಹೋಗಿ ಮಲ್ಕೊಂಡ್ಬಿಡೋಳು ಸುಮ್ಮನೆ. ಇದನ್ನೆಲ್ಲ ನೋಡಿದ ಅವ್ರ ಅಪ್ಪ ಅಮ್ಮನಿಗೆ ತುಂಬಾ ಶಾಕ್ ಆಗ್ತಿತ್ತು. ಏನಿದು ನಮ್ಮ ಮಗಳು ಈ ಥರ ಆಗ್ತಿದ್ದಾಳೆ ಅಂತೇಳಿ. ಲೈಕ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ಒಂದು ದಿನ ಅವ್ರ ಮನೆಯಲ್ಲಿ
3 ಜನಕ್ಕಾಗುವಷ್ಟು ನಾನ್ ವೆಜ್ ಮಾಡಿರ್ತಾರೆ. ಸಂಧ್ಯಾ ಸಾಯಂಕಾಲ 7:30-8 ಗಂಟೆಗೆ ನನಗೆ ಹಸು ಆಗ್ತಿದೆ ಅಮ್ಮ, ಊಟ ಮಾಡ್ತೀನಿ ಅಂಥೇಳಿ 3 ಜನಕ್ಕಾಗುವಷ್ಟು ಚಿಕನ್ನ ಒಬ್ಬಳೆ ತಿಂದು ಮುಗಿಸ್ಕೊಂಡ್ಬಿಡ್ತಾಳೆ. ಇದನ್ನು ನೋಡಿದ ಮೇಲೆ ಅವ್ರ ಅಮ್ಮನಿಗೆ ನಿಜವಾಗ್ಲೂ ಅನಿಸುತ್ತೆ, ಇವಳಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಇವಳಿಗೆ ಮೆಡಿಕಲಿಂದ ಸಾಲ್ವ್ ಆಗುವಂಥ ವಿಚಾರ ಅಲ್ಲ ಇದು ಬೇರೆನೇ ಇದೆ ಅಂಥೇಳಿ ಥಿಂಕ್ ಮಾಡ್ತಾಳೆ. ಇವಳು ಥಿಂಕ್ ಮಾಡಿದ ನೆಕ್ಸ್ಟ್ ಡೇನೇ ಅವಳ ಮನೆಗೆ ಒಬ್ಬನು ಬುಡುಬುಡುಕಿ ಬರ್ತಾನೆ. ಬುಡುಬುಡುಕಿ ಬಂದಾಗ ಮಲ್ಲಮ್ಮ ಏನೋ ಕೆಲಸ ಮಾಡ್ತಿದ್ದಾಳೆ, ಅದಕ್ಕೋಸ್ಕರ ಸಂಧ್ಯಾಗೆ ತಗೋ 20 ರೂಪಾಯಿ ಅವ್ಳಿಗೆ ಕೊಟ್ಟು ಕಳಿಸು ಅಂತ ಹೇಳ್ತಾಳೆ. ಬಟ್ ಸಂಧ್ಯಾ ಅವನ ಹತ್ರ ಕೊಡೋಕೆ ಹೋಗ್ತಾಳೆ. ಆ ದುಡ್ಡನ್ನ ಆ ಬುಡುಬುಡುಕಿ ಇಸ್ಕೊಳ್ಳಲ್ಲ. ಯಾಕಂದರೆ ಅವನು ಸಂಧ್ಯಾ ನೋಡಿದಾಗ ಗೊತ್ತಾಗುತ್ತೆ ಇವಳಿಗೆ ಪ್ರಾಬ್ಲಮ್ ಇದೆ ಅಂಥೇಳಿ. ಅದಕ್ಕೋಸ್ಕರನೇ ಅವನು ಹೇಳ್ತಾನೆ, ನೀನೆಲ್ಲ ನಿಮ್ಮ ಅಮ್ಮನ ಕಳಿಸು ಅಂತ ಹೇಳ್ತಾರೆ. ಆವಾಗ ಅವಳು ಹೋಗ್ಬಿಟ್ಟು ನಿನಗೆ ಕಳಿಸಂತ ಹೇಳ್ತಿದ್ದಾರೆ, ತಗೋ ನೀನೇ ಕೊಡು ಹೋಗು ಅಂತೇಳಿ ಅವಳು ಬರ್ತಾಳೆ. ಆಗ ಮಲ್ಲಮ್ಮ ಸರಿ ನಾನೇ ಕೊಡ್ತೀನಿ ಅಂಥೇಳಿ ಹೋಗಿ ಕೊಡೋಕೆ ಹೋಗ್ತಾಳೆ. ಆಗ ಬುಡುಬುಡುಕಿ ಹೇಳ್ತಾನೆ, ನನಗೆ ದುಡ್ಡು ಬೇಡ, ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ, ಅದನ್ನು ಫಸ್ಟ್ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೌದಾ, ಏನದು ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರಲ್ಲ, ಏನಾಗಿದೆ ಅಂತ ಕೇಳ್ತಾಳೆ. ಆಗ ಬುಡುಬುಡುಕಿ ಹೇಳ್ತಾನೆ, ನಿಮ್ಮ ಮಗಳಿಗೆ ತುಂಬಾ ಸಮಸ್ಯೆ ಇದೆ, ಅದನ್ನು ನಾನು ಹೇಳಿದ ರೀತಿ ಸಾಲ್ವ್ ಮಾಡಿಲ್ಲ ಅಂತಂದರೆ ನೀವು ನಿಮ್ಮ ಮಗಳನ್ನ ಕಳ್ಕೊಬೇಕಾಗತ್ತೆ ಅಂತ ಹೇಳ್ತಾನೆ. ಆಗ ಮಲ್ಲಮ್ಮ ಹೇಳ್ತಾಳೆ, ದಯವಿಟ್ಟು ಹೇಳಿ ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾಳೆ. ಬಟ್ ಅದಕ್ಕಿಂತ ಮುಂಚೆ ಈ ಮನೇನ ನೀವು ಖಾಲಿ ಮಾಡಿಬಿಟ್ಟು ಫಸ್ಟ್ ಬೇರೆ ಮನೆಗೆ ಶಿಫ್ಟ್ ಆಗಿ, ಆಮೇಲೆ ನಾನೊಂದು ಹೇಳ್ತೀನಿ ಅದೇ ರೀತಿನೇ ಮಾಡಿ ಅಂತ ಹೇಳ್ತಾನೆ. ಯಾಕೆ ಸ್ವಾಮಿ ನಾವು ಈ ಮನೇನ ಯಾಕೆ ಬಿಡಬೇಕು ಅಂತ ಬುಡುಬುಡುಕಿಗೆ ಕೇಳ್ತಾಳೆ. ಆಗ ಬುಡುಬುಡುಕಿ ಹೇಳ್ತಾನೆ, ಈ ಮನೆ ಕಟ್ಟೋಕ್ಕಿಂತ ಮುಂಚೆ ಈ ಮನೆ ಕೆಳಗಡೆ ಒಂದು ಹೆಣ್ಣನ್ನು ಬರ್ಬರವಾಗಿ ಸಾಯಿಸಿ ಈ ಮನೆ ಕೆಳಗಡೆ ಹೂತಾಕಿದ್ದಾರೆ ಅಂತ ಹೇಳ್ತಾನೆ. ಅದು ನಿಮ್ಮ ಮನೆ ಹಾಲ್ನ ಸೆಂಟ್ರಲ್ಲೇ ಹೂತಾಕಿದ್ದಾರೆ, ಅದಕ್ಕೋಸ್ಕರ ನಿಮ್ಮ ಮಗಳು ಹೋಗಿ ಅಲ್ಲಿ ಮಲ್ಕೊತಾಳೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಅವ್ರ ಅಮ್ಮನಿಗೆ ತುಂಬಾ ಶಾಕ್ ಆಗುತ್ತೆ. ಅವತ್ತು ನೈಟೇ ಅವ್ರ ಯಜಮಾನ್ರು ಬಂದ ತಕ್ಷಣವೇ ಈ ಮನೆ ಆ ವಿಚಾರನೆಲ್ಲನೂ ಅವ್ರಿಗೆ ಹೇಳಿ, ಈ ಮನೆ ನಾವು ಬೇಗ ಖಾಲಿ ಮಾಡೋಣ, ಬೇರೆ ಮನೆ ಶಿಫ್ಟ್ ಆಗೋಣ ಅಂಥೇಳಿ ಬೇರೆ ಮನೆಗೆ ಇಮಿಡಿಯೇಟಾಗಿ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದಮೇಲೆ ಆ ಬುಡುಬುಡುಕಿ ಹೇಳೋ ರೀತಿ ಒಂದು ಟೆಂಪಲ್ಗೆ ಹೋಗ್ಬಿಟ್ಟು ಆ ಪ್ರೊಸೀಜರ್ ಏನಿದೆ ಆ ಪೂಜೆನೆಲ್ಲ ಮಾಡಿಸಿ ಬಂದಮೇಲೆ ಸಂಧ್ಯಾಗೆ ಯಾವುದೇ ಕಾಟ ಇರಲ್ಲ. ಆಮೇಲೆ ಎಲ್ಲ ಸಾಲ್ವ್ ಆಗುತ್ತೆ. ಅವರು ಕೂಡ ಸ್ವಲ್ಪ 1 ವರ್ಷ ಅಲ್ಲೇ ಕೆಲಸ ಮಾಡಿ ಮತ್ತೆ ಅವರು ಗದಗಕ್ಕೆ ಹೋಗ್ಬಿಡ್ತಾರೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಸ್ಟೋರಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಸ್ಟೋರಿಗಳನ್ನು ಕೊಡ್ತಾ ಇರ್ತೀವಿ. ಈ ಸ್ಟೋರಿ ಹೆಂಗೆ ಅನ್ನಿಸ್ತು ಅಂತಲೂ ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋನ ಯಾವುದು ಬೇಸ್ ಮೇಲೆ ಮಾಡಲಿ ಅಂತಲೂ ಸಜೆಸ್ಟ್ ಮಾಡಿ, ಅದರ ಪ್ರಕಾರ ನಾನು ಸ್ಟೋರಿನ ಫೈಂಡ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.